ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನಿಲ್. ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆಗೆ ತಾನು ತಾಯಿಯಾಗೋದು ಎಲ್ಲರಿಗೂ ಕೂಡ ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ಆಕೆ ತೆಗೆದುಕೊಳ್ಳುವಂತಹ ಆಹಾರ ಆಗಿರ್ಬೋದು, ಆಕೆ ಇರುವಂತಹ ಬಹಳಷ್ಟು ಕೆಲವರು ಒಂದೊಂದು ರೀತಿಯಾದಂತಹ ಸಜೆಷನ್ ಕೊಡ್ತಾ ಇರ್ತಾರೆ. ಹಾಗಾದ್ರೆ ಗರ್ಭಿಣಿಯ ಆರೈಕೆ ಯಾವ ರೀತಿ ಇರಬೇಕು? ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಎಕ್ಸ್ಪರ್ಟ್ ಡಾಕ್ಟರ್ ಪರಿಮಳಾ ದೇವ್ ಇದ್ದಾರೆ. ಸೊ ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗರ್ಭಿಣಿ ಅಂದ್ರೆ ಎಲ್ಲರಿಗೂ, ಮಹಿಳೆಗೆ ಒಂದು ತಾಯ್ತನ ಅನ್ನೋದು ಬಹಳ ಸಂತೋಷದ ವಿಚಾರ. ಅವಳಿಗೆ ಮಾತ್ರವಲ್ಲದೆ ಅವಳ ಗಂಡ ಆಗಿರ್ಬೋದು, ಅವಳ ಕುಟುಂಬಸ್ಥರಿಗೆ ಆಗಿರ್ಬೋದು, ಅದೊಂಥರ ಸಂತೋಷದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಮಹಿಳೆ ಪ್ರಥಮ ಬಾರಿಗೆ ಗರ್ಭಿಣಿಯಾದಾಗ ಇತ್ತೀಚಿನ ಸಿಚುವೇಶನ್ ಆಗಿರ್ಬೋದು, ಹಿಂದಿನ ಸಿಚುವೇಶನ್ ಆಗಿರ್ಬೋದು, ಅಂದರೆ ತಾನು ಏನು ಆಹಾರ ಸೇವಿಸಬೇಕು, ತಾನು ಹೇಗೆ ಇರಬೇಕು, ತಾನು ಓಡಾಟ ಮಾಡಬೇಕಾ, ತಾನು ಮಲಗಬೇಕಾ, ಕೂತಲ್ಲೇ ಇರಬೇಕಾ, ಅಥವಾ ಈಗಿನ ಜನ್ರೇಷನನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಕೆಲಸ ಮಾಡಬೇಕಾ, ಈ ರೀತಿಯಾದಂತಹ ಬಹಳಷ್ಟು ಅನುಮಾನಗಳಿರುತ್ತೆ. ಸೊ ಆ್ಯಸ್ ಎ ನೀವು ಡಾಕ್ಟರ್ ಆಗಿ ಏನು ಹೇಳ್ತೀರಾ? ಇದು ಒಂದು ನಮಸ್ಕಾರ ZTV ಕನ್ನಡ ನ್ಯೂಸ್ಗೆ. ಇದೊಂದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಅನ್ಬೋದು. ಇದು ಎಷ್ಟೋ ದಿವಸಗಳಿಂದ ಈ ಪ್ರಶ್ನೆಗೆ ಉತ್ತರಗಳು ಹಲವಾರು ರೀತಿಯಲ್ಲಿ ಹಲವಾರು ವೈದ್ಯರುಗಳು ನಾವು ಕೊಡ್ತಾ ಇದ್ರು ಕೂಡ ಇದು ಇನ್ನೂ ಒಂದೊಂದು ಸಮಯ ನಾವು ಹೆಚ್ಚಾಗಿ ನಮ್ಮ ಗರ್ಭಿಣಿ ಸ್ತ್ರೀಯರಿಗೆ ತಿಳಿಸ್ಬೇಕು ಅಂತೀವಿ. ನೀವು ಕೇಳಿರ್ಬೋದು ಭವ್ಯ, ಜನನಿ ಜನ್ಮಾದಪಿ ಗರಿಯಸಿ ಸ್ವರ್ಗಾದಪಿ ಅಂತ ಹೇಳ್ತೀವಿ. ಅಂದ್ರೆ ಈ ಜನನ ಆಗ್ಲಿ, ಜನನಿ ತಾಯಿ ಆಗೋಳು ಒಂದು ಸ್ವರ್ಗಕ್ಕಿಂತ ಹೆಚ್ಚಿನ ಒಂದು ಹಿರಿಮೆ ಉಳ್ಳೋಳು ಅಂತ. ಅಂದ್ರೆ ಮದರ್ಹುಡ್ ಅನ್ನೋದಕ್ಕೆ, ಒಂದು ತಾಯ್ತನಕ್ಕೆ ಅಷ್ಟು ಒಂದು ಹಿರಿಮೆ ಇದೆ. ಅಂದ್ರೆ ಅದರೊಳಗಡೆ ಒಂದು ಜಗತ್ತಿಗೆ ಸಂತೋಷ ನೀಡುವಂತ ಒಂದು ಸಂತೋಷದ ಒಂದು ಕ್ಷಣ ಅಂತ ಹೇಳ್ಬೋದು. ಈ ಒಂದು ಕ್ಷಣ ಏನಂತೀವಿ ನಾವು, ಗರ್ಭಿಣಿ ಆಗಿದ್ದಾಳೆ, ಅವಳು ಈ ಒಂದು ಮಹಿಳೆ ಪ್ರೆಗ್ನೆನ್ಸಿ ಆಗಿದ್ದಾಳೆ ಅಥವಾ ಗರ್ಭ ಧರಿಸಿದ್ದಾಳೆ ಅನ್ಬೇಕಾದ್ರೆ ಅವಳು ಅದಕ್ಕಾಗಿ ಕೆಲವು ದಿವಸಗಳಿಂದ ಕಾದಿರ್ತಾಳೆ. ಯಾಕೆಂದ್ರೆ ಅವಳಿಗೆ ಅದೊಂದು ಎಲ್ಲ ಒಂದು ಹೆಣ್ಣು ಮಗಳಿಗೂ ಅದೊಂದು ಅಪೂರ್ವವಾದ ಒಂದು ಕ್ಷಣ ಅಂತ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ಅವಳು ಕಾದಿರುವಾಗ, ಇವಾಗ ಅವಳು ಗರ್ಭಿಣಿ ಆಗಿದ್ದಾಳೆ ಅಂತ ತಿಳ್ಕೊಬೇಕಾದ್ರೆ ಅವಳಿಗೆ ಅಷ್ಟು ಒಂದು ತಿಳುವಳಿಕೆ ಇರುತ್ತೆ. ಒಂದು ಸೈಕಲ್ ರೆಗ್ಯುಲರ್ ಆಗಿ ಆಗ್ತಾ ಇರೋರು ತಕ್ಷಣ ಸೈಕಲ್ ಮಿಸ್ ಆದರೆ ಅದೇನಾದ್ರು ಪ್ರೆಗ್ನೆನ್ಸಿ ಇರಬಹುದಾ ದಾಂಪತ್ಯ ಜೀವನದಲ್ಲಿ ಇದ್ದ ಒಂದು ಮಹಿಳೆಗೆ, ಅಥವಾ ಒಂದು ಹಲವಾರು ವರ್ಷದಿಂದ ಅವಳು ಪ್ರೆಗ್ನೆನ್ಸಿ ಆಗಲಿಕ್ಕೆ ತುಂಬ ಕಾತರಳಾಗಿರ್ತಾಳೆ. ಈ ಬಂಜೆತನ ಅಂತೀವಲ್ಲ, ಅಲ್ಲಿ ಪ್ರೆಗ್ನೆನ್ಸಿನೇ ಆಗಿರಲ್ಲ. ಕೆಲವು ಔಷಧಿಗಳನ್ನು ತಗೊಂಡು ಪಾಪ ಅವಳು ಪ್ರೆಗ್ನೆನ್ಸಿ ಆಗಲಿಕ್ಕೆ, ಗರ್ಭ ಧರಿಸಲಿಕ್ಕೆ ಸ್ವಲ್ಪ ಕಷ್ಟಪಟ್ಟಿರ್ಬೋದು. ಅಂಥ ಸಮಯದಲ್ಲೂ ಕೂಡ ಅವಳು ಯಾವಾಗ ಅವಳದು ಪೀರಿಯಡ್, ಇವಾಗ 1 ಜನವರಿಗೆ ಬರಬೇಕಾಗಿರುತ್ತೆ ಪೀರಿಯಡ್, ಬರಲಿಲ್ಲ ಅಂತ ಅಂದಾಗ ಅವಳು ಕಾಯ್ತಾ ಇರ್ತಾಳೆ. ಓ, ಈ ಸರಿ ಪೀರಿಯಡ್ ಬಂದಿಲ್ಲ, ಈ ಸರಿ ಒಂದು ಮಾಸಿಕ ಚಕ್ರನೇ ಬರಲಿಲ್ಲ, ಮೆನ್ಸಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಪ್ರೆಗ್ನೆನ್ಸಿ ಕಿಟ್ ಅನ್ನೋದು ಇವಾಗ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಹಳೆ ಕಾಲದಲ್ಲಿ ನಾವೆಲ್ಲ ಓದ್ತಿರೋ ಕಾಲದಲ್ಲಿ 80s ಏನು ಅಂತಂದ್ರೆ ಅವಾಗೆಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಇನ್ನೂ ಬಂದಿರಲಿಲ್ಲ. ಹೋಗ್ಬಿಟ್ಟು ಡಾಕ್ಟರ್ಗಳು ನೋಡಿದ್ಮೇಲೆ, ಇಂಟರ್ನಲ್ ಎಕ್ಸಾಮಿನೇಷನ್ ನೋಡಿದ್ಮೇಲೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಗ್ತಿತ್ತು. ಇವಾಗ ಇಷ್ಟು ಆಧುನಿಕತೆ ಮುಂದುವರೆದಿದೆ ಅಂದ್ರೆ, ಒಂದು ಪ್ರೆಗ್ನೆನ್ಸಿ ಕಿಟ್ ಅಂತ ಬರೋ ಒಂದು ಸಣ್ಣ ಒಂದು ಸಲಕರಣೆಯಿಂದ ಅವ್ರ ಯೂರಿನ್ ಅನ್ನ ಸ್ಲೈಡ್ ಮೇಲೆ ಹಾಕಿದಾಗ ಒಂದು ಪಿಂಕ್ ಲೈನ್ಸ್ ಬರುತ್ತೆ. ಆ ಪಿಂಕ್ ಲೈನ್ಸ್ ಬಂದ ಕ್ಷಣ ಅವಳಿಗೆ ಎಂತ ಒಂದು ಖುಷಿ ಆಗುತ್ತೆ ಹೇಳ್ತೀವಿ. ಪ್ರೆಗ್ನೆನ್ಸಿಗಾಗಿ ಕಾಯ್ತಾ ಇರೋ ಒಂದು ಹೆಣ್ಮಗಳಿಗೆ ತುಂಬಾ ಅವಳಿಗೆ ಮನಸ್ಸಲ್ಲಿ ಒಂದು ಭಯ, ಒಂದು ಲವಲವಿಕೆ, ಒಂದು ಹರ್ಷ ಎಲ್ಲ ಸೇರಿದ ಒಂದು ಕ್ಷಣ ಆಗಿರುತ್ತೆ. ಆಮೇಲೆ ಅವಳು ಅದನ್ನ 2 ಸರಿ ಮಾಡ್ತಾಳೆ, 3 ಸರಿ ಮಾಡ್ತಾಳೆ. ಇದೆಲ್ಲ ಸಾಧಾರಣವಾಗಿ ಆಗ್ತಾ ಇರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಬರೋರು ಹೇಳ್ಕೊಳ್ಳೋ ರೀತಿಯಲ್ಲಿ. ಸೊ ಅವಳು 2 ಸರಿ 3 ಸರಿ ಆ ಟೆಸ್ಟ್ನ ಅದನ್ನೇ ಮಾಡ್ತಾಳೆ. ಹೌದಾ ಅಂತ ಗ್ಯಾರಂಟಿ ಮಾಡ್ಕೊಳಕ್ ತಾನೆ. ಆಮೇಲೆ ಮನೇಲಿರೋ ಒಂದು ಅತ್ತೆ ಇರ್ಬೋದು, ತಾಯಿ ಇರ್ಬೋದು, ಗಂಡನಿಗೆ ಆ ವಿಷಯನ ಹೇಳ್ತಾಳೆ. ಅದು ಒಂದು ಅಪೂರ್ವವಾದ ಒಂದು ಕ್ಷಣ. ಯಾಕೆಂದ್ರೆ ಅವಳು ತಾಯ್ತನಕ್ಕೆ ಕಾಲಿಡ್ತಾ ಇದ್ದಾಳೆ, ಮದರ್ಹುಡ್ಗೆ ಕಾಲಿಡ್ತಾ ಇದ್ದಾಳೆ, ಗರ್ಭಿಣಿ ಆಗಿದ್ದಾಳೆ ಅನ್ನೋ ಒಂದು ಕ್ಷಣ. ಸೊ ಈ ಸಮಯದಲ್ಲಿ ಅವಳು ಅದನ್ನು ಅನುಭವಿಸಿದ ಮೇಲೆ ಮುಂದೆ ಅವಳು ಯಾವ ರೀತಿನಲ್ಲಿ ಆ ಪ್ರೆಗ್ನೆನ್ಸಿಯ ಒಂದು ಜರ್ನಿ ಅಥವಾ ಒಂದು ಪ್ರಯಾಣ ಪ್ರಾರಂಭ ಆಗುತ್ತೆ, ಅವಳು ಏನು ಊಟ ಮಾಡಬೇಕು, ಇದನ್ನೆಲ್ಲ ನಾವು ಇವಾಗ ಸ್ವಲ್ಪ ಕೆಲವನ್ನ ಹಂಚಿಕೊಳ್ಳೋಣ. ಓಕೆ, ಪ್ರಮುಖವಾಗಿ ಗರ್ಭಿಣಿಯ ಆರೈಕೆ ಹೇಗಿರಬೇಕು? ನೀವು ಹೇಳಿದ್ರೆ ಹೌದು, ಸಂತೋಷದ ವಾತಾವರಣ. ಸೊ ಗರ್ಭಿಣಿ ಆರೈಕೆ ಹೇಗಿರಬೇಕು? ಅವಳು ಬೆಳಿಗ್ಗೆ ಎದ್ದಾಗ ಯಾವ ತಿಂಡಿ ತಿನ್ನಬೇಕು, ಮಧ್ಯಾಹ್ನ ಯಾವ ತಿಂಡಿ? ಯಾಕಂದರೆ ಪ್ರಮುಖವಾಗಿ ಎಲ್ಲರಿಗೆ ಅಂದರೆ ಬಹುತೇಕ 50% ವಾಮಿಟಿಂಗ್ ಇರುತ್ತೆ. ಸೊ ಯಾವ ರೀತಿ ನಿಭಾಯಿಸಬೇಕು ಮ್ಯಾಮ್? ಈಗ ಅವಳಿಗೆ ಪ್ರೆಗ್ನೆನ್ಸಿ ಇದೆ ಅಂತಂದು ಗೊತ್ತಾಯ್ತು ಅಂತ ಹೇಳಿದ್ವಲ್ಲ, ಅವಾಗ ಅವಳಿಗೆ ಒಂದು 4 ವಾರ ದಾಟಿ 5ನೇ ವಾರಕ್ಕೆ ಬಿದ್ದಿರ್ತಾಳೆ ಅಷ್ಟೇ. ಅಂದ್ರೆ ಈಗ 1 ಜನವರಿಗೆ ಆಗಿದ್ರೆ ಫೆಬ್ರವರಿ 1 ಅವಳು ಪ್ರೆಗ್ನೆನ್ಸಿ ಅಂತ ಕಂಡುಹಿಡ್ಕೊಂಡ್ರೆ ಫಸ್ಟ್ ವೀಕ್ ಆಫ್ ಫೆಬ್ರವರಿನಲ್ಲಿ ಅವಳಿಗೆ ಅವಾಗ 5 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ ನಡೀತಿದೆ ಅಂತ ಹೇಳೋಣ. ಯಾಕಂದ್ರೆ ಈ 4 ವೀಕ್ಸ್ ಆಗಲೇಬೇಕು. ಅವಾಗಲೇ ಅಲ್ಲಿ ಭ್ರೂಣ ಆಗಿ ಪ್ರೆಗ್ನೆನ್ಸಿ ಟೆಸ್ಟಿಗೆ ಯೂರಿನ್ನಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅದು HCG ಅಂತ. ಅದು ಪ್ರೆಗ್ನೆನ್ಸಿ ಹಾರ್ಮೋನ್ ಅದರೊಳಗಡೆ ಬರೋದ್ರಿಂದನೇ ಈ ಯೂರಿನ್ ಕಿಟ್ನ ನಾವು ಟೆಸ್ಟ್ ಮಾಡಿದಾಗ, ಆ ಯೂರಿನ್ ಟೆಸ್ಟ್ನ ನಾವು ಹಾಕಿದಾಗ ಅಲ್ಲೊಂದು ಇರೋ ಆಂಟಿಜನ್ ಜೊತೆಗೆ ಸೇರಿ ಅದು ಪ್ರೆಗ್ನೆನ್ಸಿ ಇದೆಯಾ ಅನ್ನೋದನ್ನು ತೋರಿಸುತ್ತೆ. ಅದೇ ಇದ್ರದ್ದು ಒಂದು ಲಾಜಿಕ್ ಬಿಹೈಂಡ್ ದಿಸ್ ಪ್ರೆಗ್ನೆನ್ಸಿ. ಅಂದ್ರೆ ನೀವು ಹೇಳಿ 4 ವೀಕ್ಸ್ ನಂತರ ಗೊತ್ತಾಗುತ್ತೆ. 4 ವೀಕ್ಸ್ ಈಗ 1 ಫೆಬ್ರವರಿಗೆ
ಆಗಲಿಲ್ಲ ಅಲ್ಲ ಅವಳು ಅವತ್ತೇ ಮಾಡ್ಬೋದು, ಅಥವಾ ಒಂದು 2-3 ದಿವಸದಲ್ಲೂ ಮಾಡ್ಬೋದು. ತೀರಾ ಬೇಗ ಮಾಡಿದ್ರೊಳಗೆ ಒಂದೊಂದ್ಸರಿ ಕನ್ಫ್ಯೂಷನ್ಸ್ ಆಗುತ್ತೆ. ಆಮೇಲೆ ಈ ಸಮಯದಲ್ಲಿ ಅವಳಿಗೆ ಏನಾಗುತ್ತೆ ಅಂದರೆ, ಈ ಪ್ರೆಗ್ನೆನ್ಸಿ ಹಾರ್ಮೋನ್ ನಾನು ಈಗ ಏನು ಹೇಳಿದೆ, ಪ್ರೊಜೆಸ್ಟ್ರೋಜನ್ ಇರ್ಬೋದು, ಅಥವಾ HCG ಅಂತ ನಾನು ಈಗ ಹೇಳಿದೆ, ಹ್ಯೂಮನ್ ಕೊರಿಯಾನಿಕ್ ಗೋನಡೋಟ್ರೋಫಿನ್ ಅಂತ. ಈ ಹಾರ್ಮೋನಿನ ಲಕ್ಷಣಗಳು ಏನು ಅಂತಂದರೆ, ಈಗ ಔಷಧಿ ತೊಗೊಂಡ್ರೆ ಹೇಗೆ ಕೆಲವು ನಾಸಿಯಾ, ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೋ, ಅದು ಇದು ಬಾಡಿನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನು ಅವಳಿಗೆ ಒಂದು ಗ್ಯಾಸ್ಟ್ರೈಟಿಸ್ ಥರ ಮಾಡೋದು, ಮತ್ತು ಒಂದು ತಲೆ ಒಂಥರ ಸುತ್ತು ಬಂದಂಗೆ ಮಾಡೋದು, ಆಮೇಲೆ ಅವಳಿಗೆ ವಾಮಿಟಿಂಗ್ ಸೆನ್ಸೇಷನ್ ಮಾಡೋದು, ಏನೋ ಒಂದು ಫುಡ್ಡಿನ ಒಂದು ವಾಸನೆ ಬಂದ್ರೂ ಕೂಡ ಅವಳಿಗೆ ಇದ್ದಕ್ಕಿದ್ದಂಗೆ ಒಂಥರ ಪಿತ್ತ ಕೆದ್ರದಂಗೆ ಆಗ್ಬಿಟ್ಟು ಬಕ್ ಅಂತ ಹೋಗಿ ವಾಂತಿ ಮಾಡೋ ಲಕ್ಷಣಗಳು ಬರುತ್ತೆ. ವಾಂತಿ ಆಗಲಿಕ್ಕಿಲ್ಲ, ಬಟ್ ವಾಂತಿ ಆಗ್ತಾ ಇದೆಯೇನೋ ಅನ್ನೋ ಫೀಲಿಂಗ್ ಬಂದು ಅವಳು ಊಟ ಮಾಡೋದನ್ನೇ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂದರೆ ಈ ಪ್ರೆಗ್ನೆನ್ಸಿ ಹಾರ್ಮೋನಿಂದ. ಸೊ ಈ ಸಮಯದಲ್ಲಿ ನಾವು ಅವಳಿಗೆ ಒಂದೇ ಸರಿಗೆ ಔಷಧಿಗಳನ್ನ ಅದನ್ನೆಲ್ಲ ಕೊಡೋ ಬದಲು ಮನೆಯವರು, ಪರಿವಾರದವರು, ತಾಯಿ ಆದವರು, ಅಥವಾ ಜೊತೆಲಿರುವ ಗಂಡ ಮತ್ತೆ ಮನೆಯಲ್ಲಿರುವ ಯಾರೇ ಆಗಲಿ, ಅಥವಾ ಅವಳು ತನಗೆ ತಾನು ಒಬ್ಬಳೇ ಇದ್ದ ಪಕ್ಷದಲ್ಲಿ ಇದು ಪ್ರೆಗ್ನೆನ್ಸಿ ಹಾರ್ಮೋನಿಂದ ಆಗ್ತಾ ಇರೋ ಒಂದು ಚಿಹ್ನೆ. ನಾನು ಪ್ರೆಗ್ನೆನ್ಸಿ ಇದ್ದೀನಿ, ಪಾಸಿಟಿವ್ ಇದ್ದೀನಿ, ಅದಕ್ಕೋಸ್ಕರ ಅಂತ ಹೇಳಿ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ತಿನ್ನೋದು. ಒಂದೊಂದ್ಸರಿ ಎಲ್ಲರಿಗೂ ಏನು ಈ ಬೆಡ್ ಕಾಫಿ ನೋಡಿ, ಬೆಡ್ ಕಾಫಿ, ಬೆಡ್ ಟೀ ಕುಡಿಬೇಕು ಅನ್ನೋದು ಮೊದಲಿಂದ ಒಂದು ರೂಢಿ ಬಂದ್ಬಿಟ್ಟಿರುತ್ತೆ. ಅದು ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಪಾಪ ಬೆಳಗ್ಗೆ ಎದ್ದು ಒಂದು ಟೀ ಕಾಫಿ ಕುಡಿದು ಅವ್ರ ಕೆಲಸನ ಸ್ಟಾರ್ಟ್ ಮಾಡೋರು ಇರ್ತಾರೆ. IT ಅವರು, ಎಲ್ಲ ಕಂಪ್ಯೂಟರ್ ಜೊತೆ ಕೆಲಸ ಮಾಡೋರು, ಯಾರೇ ಆಗಲಿ. ಸೊ ಅಂಥದನ್ನು ಈಗ ನಾವು ಟೀ ಕಾಫಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಬೇಡ ಅಂತೀವಿ, ಅದಕ್ಕೊಂದು ಕಾರಣ ಏನು ಅಂದರೆ ಅದು ಗ್ಯಾಸ್ಟ್ರೈಟಿಸ್ ಮಾಡುತ್ತೆ. ಯಾಕೆಂದರೆ ಈ ಸಮಯದಲ್ಲಿ ನಮ್ಮ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸಿಸ್ಟಮ್ ಆಫ್ ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಸ್ತ್ರೀಯ ಮ್ಯೂಕಸ್ ಮೆಂಬ್ರೇನ್ ಅಂತ ಏನು ಹೇಳ್ತೀವಿ, ತುಂಬ ತೆಳ್ಳಗೆ ಪದರ ಇರುತ್ತೆ, ತುಂಬ ಅದು ಡೆಲಿಕೇಟ್ ಆಗಿ ಆಗ್ಬಿಟ್ಟಿರುತ್ತೆ, ಥಿನ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಈ ಪ್ರೆಗ್ನೆನ್ಸಿ ಹಾರ್ಮೋನ್ ಚೇಂಜಸ್ ಇಂದ. ಯಾಕೆಂದರೆ ಬ್ಲಡ್ಡಲ್ಲೂ ಕೂಡ ಡೈಲ್ಯೂಷನ್ ಆಗ್ತಾ ಇರುತ್ತೆ. ಪ್ರೆಗ್ನೆನ್ಸಿನಲ್ಲಿ ಹೀಮೋ ಡೈಲ್ಯೂಷನ್ ಆಗುತ್ತೆ. ಹೀಮೋ ಡೈಲ್ಯೂಷನ್ ಅಂತಂದರೆ ಪ್ಲಾಸ್ಮಾ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಕೂಡ ಅವಳಿಗೆ ಒಂದು ಸ್ವಲ್ಪ ಓಡಾಡಿದ್ರೆ ತಲೆ ಸುತ್ತ ಬಂದಂಗೆ ಆಗೋದು, ಆಮೇಲೆ ಏನೋ ಗಿಡ್ಡಿನೆಸ್ ಬರ್ತಾ ಇದೆಯೇನೋ ಅನ್ನಂಗೆ ಆಗೋದು, ಇದೆಲ್ಲ ಕೆಲವು ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಅವಳು ಬೆಳಗ್ಗೆ ಎದ್ದು ಟೀ ಕಾಫಿ ಇದನ್ನೆಲ್ಲ ಕುಡಿಯೋದು ಬಿಟ್ಟು, ಎದ್ದು ಸ್ವಲ್ಪ ಆಗ್ತಿದ್ದಂಗೆ ಒಂದು ಸ್ವಲ್ಪ ನೀರನ್ನು ಅಥವಾ ಎಳ್ನೀರಿದ್ರೆ ಎಳ್ನೀರು, ಅಥವಾ ಜ್ಯೂಸ್ ಏನಾದರೂ ಅವಳಿಗೆ ಇಷ್ಟ ಪರವಾಗಿಲ್ಲ ಅಂತಂದರೆ ಜ್ಯೂಸ್ನ ಏನಾದರೂ ಕುಡಿಬೋದು. ಆದರೆ ಕೆಲವರಿಗೆ ಜ್ಯೂಸ್ ಅಂದ ತಕ್ಷಣ ಆರೆಂಜ್ ಜ್ಯೂಸು, ಈ ಪ್ರಾಸೆಸ್ಡ್ ಫುಡ್ಡು ಇಂಥದನ್ನೆಲ್ಲ ತೊಗೊಳ್ದೇ ಇರೋದು ಒಳ್ಳೇದು. ಯಾಕೆಂದರೆ ಅಲ್ಲಿ ಪ್ರಿಸರ್ವೇಟಿವ್ಸ್ ಏನಾದ್ರು ಇತ್ತು ಅಂದರೆ ಅದು ಮತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟು ಕುಡಿತೀವಲ್ಲ, ಅಂಥದ್ದು ಅವಳಿಗೆ ಸಡನ್ಲಿ ಅವಳಿಗೆ ಮತ್ತೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗಿ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿನೇ ಆಗ್ಬೋದು. ಸೊ ಬೆಳಗ್ಗೆ ಎದ್ದು ಆದಷ್ಟು ಟೀ ಕಾಫಿ ಇಂಥದನ್ನು ಕುಡಿಯೋ ಬದಲು ಸ್ವಲ್ಪ ಎಳ್ನೀರು, ನೀರು ಇಂಥದ್ದು ಕುಡಿಯೋದು ಒಳ್ಳೆಯದು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ರಾತ್ರಿ ಅವಳು ಮಲಗಿದಾಗ ಇವಾಗ ಬಾಡಿ ಡಿಮ್ಯಾಂಡ್ಸ್ ಫಾರ್ ಗ್ಲೂಕೋಸ್ ಜಾಸ್ತಿ ಇರುತ್ತೆ ಗರ್ಭಾವಸ್ಥೆಗೆ ಬರ್ತಿದ್ದಂಗೆ. ಸೊ ಅವಳಿಗೆ ಬೆಳಿಗ್ಗೆ ಹೇಳ್ತಿದ್ದಂಗೆ ಸ್ವಲ್ಪ ಹಸಿವು ಆ ಥರ ಇರೋದ್ರಿಂದನೂ ಸಡನ್ಲಿ ಆ ವಾಮಿಟಿಂಗ್ ಸೆನ್ಸೇಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಕೆಲವ್ರಿಗೆ ನಾವೇನು ಹೇಳ್ತೀವಿ ಅಂತಂದರೆ, ಒಂದು ಎದ್ದ ತಕ್ಷಣ ಒಂದು ಬಿಸ್ಕೆಟೋ ಏನಾದರೂ ತಿನ್ಕೊಳ್ಳಿ, ತಿಂದು ನೀರು ಕುಡೀರಿ, ಅವಾಗ ನಿಮ್ಮ ವಾಮಿಟಿಂಗ್ ಸೆನ್ಸೇಷನ್ ಕಡಿಮೆ ಆಗ್ಬೋದು ಅಂತ ಹೇಳ್ತೀವಿ. ಅದನ್ನು ಬಿಟ್ಟು ಎದ್ದ ತಕ್ಷಣ ಒಂಥರ ನಾವು ಮೊದಲೇ ಹೇಗೆ ದೋಸೆ ತಿಂತಿದ್ವಿ, ಅದು ತಿಂತಿದ್ವಿ, ಇದು ತಿಂತಿದ್ವಿ, ಮನಸ್ಸಿಗೆ ಬಂದಿದ್ದು ಪ್ರೆಗ್ನೆನ್ಸಿಗೆ ಮುಂಚೆ ಆ ಥರ ಮಾಡೋಕ್ಕೆ ಹೋದಾಗ ಅವರಿಗೆ ವಾಮಿಟಿಂಗ್ ಸೆನ್ಸೇಷನ್ನು ಜಾಸ್ತಿ ಆಗ್ಬೋದು. ಅದು ಜಾಸ್ತಿಯಾಗಿ ಏನಾದ್ರು ಕಂಡು ಬಂತು ವಾಮಿಟಿಂಗು, ಏನು ಕೊಟ್ಟರು ಕಡಿಮೆ ಆಗಲಿಲ್ಲ ಅಂದಾಗ ನಾವು ಅವ್ರಿಗೆ ಕೆಲವು ಟ್ಯಾಬ್ಲೆಟ್ಸ್ನು ಕೊಡಬೇಕಾಗತ್ತೆ. ಅದಲ್ಲದೆ ನಾವು ಎಷ್ಟೋ ಸರಿ ನೋಡಿರೋದು ಏನು ಅಂದರೆ, ಅವರಿಗೆ ನಾವು ಇದು ಯಾಕೆ ಆಗ್ತಾ ಇದೆ ಇದು ವಾಮಿಟಿಂಗ್ ಸೆನ್ಸೇಷನ್ ಅಂತ ತಿಳಿಸಿ ಹೇಳಿ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟು, ಇದು ತುಂಬ ದಿವಸ ಕಾಲ ನಿಮ್ಮ ಜೊತೆಗೆ ಇದು ಹಿಂಗಿರಲ್ಲ, ಒಂದು 8 ವೀಕ್ಸ್, ಇವಾಗ ನೀವು ಇನ್ನು 5 ವೀಕ್ಸು, 8 ವೀಕ್ಸು, 8.5 ವೀಕ್ಸ್ ಅಥವಾ 3 ಮಂತ್ಸ್ ಅಂದ್ಕೊಳ್ಳಿ, ಅಲ್ಲಿವರೆಗೂ ಅಂದರೆ ಇದು ಮತ್ತೆ ಚೇಂಜ್ ಆಗುತ್ತೆ. ಆಮೇಲೆ ನೀವು ಏನು ಬೇಕಾದ್ರೂ ಊಟ ಮಾಡ್ಬೋದು ಅಂತ ನಾವು ತಿಳಿಸಿ ಹೇಳಿದಾಗ ಅವರು ತುಂಬ ಸಂತೋಷವಾಗಿ, ಆ್ಯಕ್ಚುಲಿ ಎಷ್ಟೋ ಸರಿ ವಾಮಿಟಿಂಗ್ ಕಡಿಮೆನೇ ಆಗೋಗ್ಬಿಡುತ್ತೆ ಅವರಿಗೆ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ಇದು ಪ್ರೆಗ್ನೆನ್ಸಿ ಹಾರ್ಮೋನಿನ ಒಂದು ಲಕ್ಷಣ, ನಿಮ್ಮ ಬಾಡಿನಲ್ಲಿ ಪ್ರೆಗ್ನೆನ್ಸಿ ಇದೆ, ಅದಕ್ಕೋಸ್ಕರ ಈ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿದೆ ಅಂತ ನಾವು ಅವ್ರಿಗೆ ತಿಳಿಸಿ ಹೇಳಬೇಕು. ಪ್ರೆಗ್ನೆನ್ಸಿ ಹಾರ್ಮೋನ್ ಇದ್ದರೆ ತಾನೇ ಮಗು ಚೆನ್ನಾಗಿ ಬೆಳೆಯುತ್ತೆ. ಸೊ ಆ ಪ್ರೆಗ್ನೆನ್ಸಿ ಹಾರ್ಮೋನ್ನ ನಾವು ತಡೆ ಹಿಡಿಯೋದು ಬೇಡ. ಎಷ್ಟಾಗುತ್ತೋ ಅಷ್ಟು ನಮ್ಮ ಆಹಾರದಲ್ಲಿ, ನಮ್ಮ ಒಂದು ರೆಸ್ಟಲ್ಲಿ, ಆಮೇಲೆ ಸ್ಟ್ರೆಸ್ಗಳು ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡ್ಕೋಬೇಕು ಅವರು. ಆ ಸ್ಟ್ರೆಸ್ಸಿಂದನೂ ಅವರಿಗೆ ಎಷ್ಟೋ ಸರಿ ನಿದ್ದೆ ಸರಿ ಆಗದೆ ಅವರಿಗೆ ಬೆಳಗ್ಗೆ ಎದ್ದು ಗ್ಯಾಸ್ಟ್ರೈಟಿಸ್ ಥರ ಆಗಿ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ಬೋದು. ಸೊ ಹೀಗೆ ನಾನೇನು ಹೇಳ್ತೀನಿ ಅಂದರೆ, ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾದಾಗ ಈ ನಾಸಿಯಾ, ಗಿಡ್ಡಿನೆಸ್, ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಆಮೇಲೆ ನಾವು ಮುಖ್ಯವಾಗಿ ಈ ಸಮಯದಲ್ಲಿ ಮೆಡಿಸಿನ್ ಬಗ್ಗೆ ಅಂದರೆ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಮಾತ್ರ ಅವ್ರು ತೊಗೊಳ್ಳೇಬೇಕು. ಅದನ್ನು ಅವರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರುವಾಗಲೇ ಮುಂಚೆನೇ ಸ್ಟಾರ್ಟ್ ಮಾಡಬೇಕು. ನಾನು ಆಹಾರದ ಜೊತೆಗೆ ಈ ಮಾತ್ರೆ ಬಗ್ಗೆ ಕೂಡ ಒತ್ತು ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟು ಮಗುವಿನ ನ್ಯೂರಾಲಜಿಕಲ್ ಡೆವಲಪ್ಮೆಂಟ್ ಮತ್ತು ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ನ ತುಂಬ ನಾರ್ಮಲ್ ಆಗಿ ಪ್ರಾರಂಭ ಮಾಡಿಸೋದ್ರಿಂದ ಇದನ್ನು ಮುಂಚೆನೇ ಬಾಡಿನಲ್ಲಿ ಅದರದ್ದು ಒಂದು ಥ್ರೆಶೋಲ್ಡ್ ಇರೋಂಗೆ ನಾವು ನೋಡ್ಕೋಬೇಕು. ಫೋಲಿಕ್ ಆ್ಯಸಿಡ್
ನಮ್ಮ ಒಂದು ಭಾರತೀಯ ಒಂದು ಅಂಕೆ ಸಂಖ್ಯೆಗಳಲ್ಲಿ ಏನು ಕಂಡು ಬಂದಿದೆ ಅಂತಂದರೆ ಸಾಕಷ್ಟು 20-30% ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಇಂದ ಬೇಬೀಸ್, ಈ ಸ್ಪೈನಾ ಬೈಫಿಡಾ, ಹೈಡ್ರೋಸೆಫಲಸ್ಸು, ಬಿಗ್ ಹೆಡ್ ಅಂತ ನೀವು ಕೇಳಿಸ್ಕೊಂಡಿರ್ಬೇಕು, ಡೌನ್ ಸಿಂಡ್ರೋಮ್ ಎಲ್ಲ ರಿಲೇಟೆಡ್ ಟು ಫೋಲಿಕ್ ಆಸಿಡ್ ಡಿಫಿಷಿಯನ್ಸಿ ಆಲ್ಸೋ. ಸೊ ಇದು ತುಂಬ ಒಂದು ಕಾಲದಿಂದನೂ ರಿಸರ್ಚು ಅಂಕೆ ಸಂಖ್ಯೆಯಿಂದ ಕಂಡು ಬಂದಿರೋವಂಥ ಅಂಶ, ಟೈಮ್ ಟೆಸ್ಟೆಡ್ ಅಂತೀವಲ್ಲ ಆ ಥರ. ಸೊ ನಾವು ಆದಷ್ಟು ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ನ ಡೈಲಿ ಒಂದು 5 mg 4 mg to 5 mg ಅವ್ರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ಅವ್ರು ತೊಗೊಂಡಿಲ್ಲ ಅಂದರೆ ನಾವು ತಿಳಿಸಿ ಹೇಳಿ ಅದನ್ನು ಕೂಡ ಅವ್ರು ಬೆಳಗ್ಗೆ ಒಂದು ಸ್ವಲ್ಪ ಏನಾದ್ರು ಉಪಹಾರ ಏನಾದ್ರು ತೊಗೊಂಡ್ಮೇಲೆ, ತಿಂಡಿ ತೊಗೊಂಡ್ಮೇಲೆ. ತಿಂಡಿಗಳ ಪ್ರಶ್ನೆ ಬಂದಾಗ ನಾವು ಹೇಳೋದೇನು ಅಂದರೆ ಎಣ್ಣೆಯಲ್ಲಿ ಕರೆದಿರೋ ಒಂದು ತಿಂಡಿಗಳನ್ನ ಜಾಸ್ತಿ ತಿನ್ನಬೇಡಿ, ಎಸ್ಪೆಷಲಿ ಬೆಳಿಗ್ಗೆ ಈ ಸಮಯದಲ್ಲಿ. ನೀವು ಈಗ ಸ್ವಲ್ಪ ನಾವು ಬೇಕ್ಡ್ ಫುಡ್ ಅಂತ ಏನಂತೀವಿ, ಸ್ಟೀಮ್ಡ್ ಫುಡ್ ಅಂದರೆ ನಮ್ದೆಲ್ಲರದು ತುಂಬಾ ದ ವೆರಿ ಕ್ಲೋಸ್ ಟು ದಿ ಹಾರ್ಟ್. ನಮ್ಮದು ಬ್ರೇಕ್ಫಾಸ್ಟ್ ಏನು ಭವ್ಯ ಅವರೇ, ಇಡ್ಲಿ. ಈ ಇಡ್ಲಿ ಬಿಕಾಸ್ ಇಟ್ ಸ್ಟೀಮ್ಡ್, ಇದ್ರೊಳಗೆ ಏನು ಎಣ್ಣೆ ಇರಲ್ಲ, ತುಂಬ ಸಾಫ್ಟಾಗಿರುತ್ತೆ ಡೈಜೆಷನ್ಗೆ. ಸೊ ಈ ಇಡ್ಲಿ ಅಂತ ಒಂದು ತಿಂಡಿ ತಿನಿಸುಗಳನ್ನ ತೊಗೋಬೋದು, ಅಥವಾ ಏನಾದರೂ ಸ್ವಲ್ಪ ಸಾಲಡ್ಸ್ ಥರನೂ ಅವ್ರು ತೊಗೋಬೋದು, ಅಥವಾ ಈ ಪೊಮೊಗ್ರೆನೇಟು, ಆ್ಯಪಲ್ಲು, ಬನಾನಾ ಈ ಥರದ್ದೆಲ್ಲ ತೊಗೋಬೋದು. ಆದರೆ ಏನು ತೊಗೋಬಾರ್ದು ಫ್ರೂಟ್ಸು ಅಂತ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ ಈ ಪಪ್ಪಾಯ ಅಂತ ಇರುತ್ತೆ ನೋಡಿ, ರಾ ಪಪ್ಪಾಯ ಎಸ್ಪೆಷಲಿ, ರಾ ಪಪ್ಪಾಯ, ಪೈನಾಪಲ್, ಈ ಫ್ರೂಟ್ಸ್ಗಳನ್ನು ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇವೆಲ್ಲ ಒಂಥರ ಹೀಟ್ ಫುಡ್ ಅನ್ನೋದು ಒಂದು ಕೇಳಿಸ್ಕೊಂಡಿದ್ದೀವಿ ನಾವು. ಹೀಟ್ ಅಂದರೆ ಉಷ್ಣಾಂಶನ ಜಾಸ್ತಿ ಮಾಡುತ್ತೆ. ಆಮೇಲೆ ಈ ಒಂದು ಪಪ್ಪಾಯ, ರಾ ಪಪ್ಪಾಯದಲ್ಲಿ ಎಸ್ಪೆಷಲಿ ಒಂದು ಅಬಾರ್ಟಿಫಿಷಿಯಂಟ್ ಅಂಶ ಇದೆ, ಒಂದು ಎನ್ಸೈಮ್ ಇದೆ. ಸೊ ಅದನ್ನು ತಗೊಂಡಾಗ ಕ್ರ್ಯಾಮ್ಸ್ ಬಂದು ಅಲ್ಲೊಂದು ಇಲ್ಲೊಂದು ಅಬಾರ್ಷನ್ಸ್ಗಳು ಕೂಡ ಆಗಿದ್ದಾವೆ. ಅಂದರೆ ಇದು ಮೊದಲನೇ ಟ್ರೈಮಿಸ್ಟರ್ ಮಾತ್ರ, ಮೊದಲನೇ ಟ್ರೈಮಿಸ್ಟರು. ಯಾವುದೇ ಟ್ರೈಮಿಸ್ಟರ್ ಆದರೂ ಪಪ್ಪಾಯನ ಸ್ವಲ್ಪ ಅವಾಯ್ಡ್ ಮಾಡೋ ಅಂತೀವಿ ನಾವು. ತಿಂದ್ರೂ ಹಣ್ಣಾಗಿರೋ ಪಪ್ಪಾಯನ ಸೆಕೆಂಡ್ ಟ್ರೈಮಿಸ್ಟರ್ ಮೇಲೆ ತಿನ್ಬೋದು, 3 ತಿಂಗಳ ಮೇಲೆ, 3 ರಿಂದ 6. ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅಬಾರ್ಷನ್ ಅಬೌಟ್ 5 to 7% ಯಾವ ರೀಸನ್ ಇಲ್ಲದೆ ಆಗುತ್ತೆ. ಆದ್ದರಿಂದ ಇದನ್ನು ಒಂದು ಕಣ್ಣಿಡ್ಕೋಬೇಕು. ಅದು ನಮ್ಮ ಹೆಣ್ಮಕ್ಳು ಇವಾಗ ಅವ್ರು ಹೊರಗಡೆನೂ ಕೆಲಸ ಮಾಡ್ತಾರೆ, ಒಳಗಡೆನೂ ಕೆಲಸ ಮಾಡುವಾಗ ಅವರಿಗೆ ತುಂಬ ಒಂದು ದಿನಾನು ಜೀವನದಲ್ಲಿ ಒಂದು ತ್ವರಿತವಾದ ಒಂದು ಸ್ಪೀಡ್ ಲೈಫ್ ಇರುತ್ತೆ. ಆ ಲೈಫ್, ಆ ಸ್ಟ್ರೆಸ್ ಜೊತೆಗೆ ಈ ಥರ ಆಹಾರದಲ್ಲೂ ಏನಾದ್ರು ಹೆಚ್ಚು ಕಡಿಮೆ ಆದರೆ ಒಂದೊಂದ್ಸರಿ ಹೊಟ್ಟೆನೂ ಬಂದು ಆ ಚಿಕ್ಕ ಫೀಟಸ್ ಏನು ಒಂದು 0.2 mm 3 mm ಭ್ರೂಣ ಅವಾಗ ತಾನೇ ಗರ್ಭ ಚೀಲದಲ್ಲಿ ಅದು ನೆಲೆ ಊರೋದು ಅಂತಾರಲ್ಲ, ಇಂಪ್ಲಾಂಟೇಷನ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಅದು ಮಗು ಹೊರಗಡೆ ಬೀಳುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಅವರು ತುಂಬ ಹುಷಾರಾಗಿ ಈ ಆಹಾರದಲ್ಲಿ, ಸಾಧಾರಣವಾಗಿ ನಾವು ಪಪ್ಪಾಯ ಇಸ್ ಸೋ ಗುಡ್ ಫಾರ್ ಹೆಲ್ತ್ ಅಂತೀವಿ, ಪಪ್ಪಾಯ ಇಸ್ ಗುಡ್ ಫಾರ್ ಹೆಲ್ತ್. ಬಟ್ ವೆನ್ ಪ್ರೆಗ್ನೆಂಟ್ ಲೇಡಿಗೆ ಬಂದಾಗ ಎಸ್ಪೆಷಲಿ ಫಸ್ಟ್ 3 monthsಲ್ಲಿ ನಾವು ಇದನ್ನು ಪಪ್ಪಾಯ, ರಾ ಪಪ್ಪಾಯನ ಎಸ್ಪೆಷಲಿ ಅಂದರೆ ಕಚ್ಚಾ ಪಪ್ಪಾಯ ಅಂತೀವಲ್ಲ, ಇನ್ನೂ ಹಣ್ಣಾಗೆಲ್ಲ ತಿನ್ನಬಾರ್ದು. ಅದನ್ನು ಬಿಟ್ಟು ನೀವು ಪೊಮೊಗ್ರೆನೇಟು, ಆ್ಯಪಲ್ಲು, ಮತ್ತು ಅವಕಾಡೋ ಫ್ರೂಟು, ಬಟರ್ ಫ್ರೂಟ್ ಅಂತ ಏನಂತೀವಿ, ಕಿವಿ ಫ್ರೂಟ್, ಇದನ್ನೆಲ್ಲ ತೊಗೋಬೋದು. ಕೆಲವರು ಈ ಹುಳಿ ಫ್ರೂಟ್ನ ಅವಾಯ್ಡ್ ಮಾಡ್ತಾರೆ, ಆರೆಂಜು ಮತ್ತು ಮೋಸಂಬಿ, ಅವರಿಗೆ ಕಹಿ ಅನಿಸುತ್ತೆ ಅಂತ. ಯಾಕೆಂದರೆ ನಾಲ್ಗೆ ರುಚಿ ಕೂಡ ಸ್ವಲ್ಪ ಅವರಿಗೆ ಚೇಂಜ್ ಆಗಿರುತ್ತೆ. ಯಾಕೆಂದರೆ ಈ ಪ್ರೊಜೆಸ್ಟ್ರೋಜನ್ ಹಾರ್ಮೋನಿಂದ. ಈ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಇಷ್ಟು ಮುಖ್ಯ ಅಂದರೆ ಮಗುವಿನ ಕಣ್ಣಾಗಲಿಕ್ಕೆ, ಮೂಗು ಬರಲಿಕ್ಕೆ, ಆರ್ಗ್ಯಾನೋಜೆನೆಸಿಸ್ ಅಂತೀವಿ, ಮತ್ತು ಎಲ್ಲ ಆರ್ಗನ್ಸ್ ಅವಾಗ ಆಗ್ತಾ ಇರುತ್ತೆ ಬಾಡಿನಲ್ಲಿ. ಇದೆಲ್ಲ ಆಗ್ಬೇಕಾದ್ರೆ ನಮಗೆ ನಾಲ್ಗೆ ಎಲ್ಲ ಆಗ್ಬೇಕಾದ್ರೆ ಈ ಪ್ರೊಜೆಸ್ಟ್ರೋಜನ್ ಹಾರ್ಮೋನು ತುಂಬ ಮುಖ್ಯ. ಎಷ್ಟೋ ಸರಿ ಅಬಾರ್ಷನ್ ಚಾನ್ಸಸ್ ಏನಾದ್ರು ಇದೆಯೇನೋ ಅಂತ ನಾವು ಸ್ಕ್ಯಾನಲ್ಲಿ ಕಂಡಿಡಿದಾಗ ತಕ್ಷಣ ಪ್ರೊಜೆಸ್ಟ್ರೋಜನ್ ಸಪ್ಲಿಮೆಂಟ್ಸ್ ಕೊಡ್ತೀವಿ. ನೀವು ಕೇಳಿಸ್ಕೊಂಡಿರ್ಬೇಕು, ಒಂದು ಟ್ಯಾಬ್ಲೆಟ್ನ ಬಾಯಿಂದ ತೊಗೊಳ್ಳಿಕ್ಕೆ, ಕೆಳಗಡೆಯಿಂದ ಇಡಲಿಕ್ಕೆ ಕೊಡ್ತೀವಿ. ಹಾಗೆ ಈ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ತುಂಬ ಇಂಪಾರ್ಟೆಂಟು. ಈ ಹಾರ್ಮೋನಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಂಡು ಇವರು ಆದಷ್ಟು ಊಟದಲ್ಲಿ ಬ್ಲ್ಯಾಂಡ್ ಡಯೆಟ್ಟು, ಸ್ಟೀಮ್ಡ್ ಫುಡ್ಡು, ಬಿಸ್ಕೆಟ್ಸು ಇಂಥದ್ದೆಲ್ಲ ತೊಗೋಬೇಕು. ಅದನ್ನು ಬಿಟ್ಟು ಕರೆದಿದ್ದು ಪೂರಿ, ಇದು ಚೋಳೆ ಬಟೋರೆ ಅಂತವೆಲ್ಲ ಏನೇನೋ ಅಂತೀವಲ್ಲ, ಅಥವಾ ಈ ಪಿಜ್ಜಾ ಅಂಥದ್ದೆಲ್ಲ ತಿಂದರೆ ಡೆಫಿನೆಟ್ಲಿ ಆಮೇಲೆ ಅದರೊಳ್ಳೆ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಬೇರೆ ಇರುತ್ತೆ, ಅದೆಲ್ಲ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಮೊಟ್ಟೆ ಬಗ್ಗೆನೂ ಕೆಲವರಿಗೆ ಒಂದು ಕಾಂಟ್ರವರ್ಸಿ ಅಂತ ಹೇಳ್ಬೋದು, ಮೊಟ್ಟೆ ತಿನ್ಬೋದಾ ಬಿಡ್ಬೋದಾ ಅನ್ನೋದು. ಮೊಟ್ಟೆಯ ಬಿಳಿ ಭಾಗ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕೆಂದರೆ ಹಸಿರು ಒಳಗಡೆ ಇರೋ ಎಲ್ಲೋ ಭಾಗದಲ್ಲಿ ಕೆಲವು ಸಾರಿ ಏನಾದ್ರೂ ಅದು ತುಂಬ ಹೈ ಕೊಲೆಸ್ಟ್ರಾಲ್ ಮಾಡಿ ಉಷ್ಣದ ಒಂದು ಆಹಾರ ಆಗಬಹುದು ಅಂತ. ಪ್ರೋಟೀನ್ ಅಂಶ ಅಂತ ನಾವು ಅಂದ್ಕೊಂಡಾಗ ಮೊಟ್ಟೆಯ ಒಂದು ಬಿಳಿ ಭಾಗ ತುಂಬ ಒಳ್ಳೆಯದು. ಅಟ್ಲೀಸ್ಟ್ 2 eggs per week ಅಟ್ಲೀಸ್ಟ್ ಆ ಬಿಳಿ ಪಾರ್ಟ್ ಮಾತ್ರ, ಬೇಯಿಸಿದಾಗ ಬರೋ ಬಿಳಿ ಪಾರ್ಟು. ಅದೇ ಅದನ್ನು ರಾ ಎಗ್ ಮಾತ್ರ ಆದಷ್ಟು ತೊಗೋಬಾರ್ದು. ಯಾಕೆಂದರೆ ಅದರಿಂದ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ಬೋದು. ಯಾಕೆಂದರೆ ಅದಕ್ಕೊಂದು ಥರವಾದ ಸ್ಮೆಲ್ ಇರುತ್ತೆ. ಅಂದರೆ ಇದು ನಾನು ಎಗ್ ತಿನ್ನುವವರಿಗೆ ಹೇಳ್ತಾ ಇರೋದು. ಇಲ್ಲ ಅಂತಾರೆ ಈ ಹಸಿರು ತರಕಾರಿಗಳು, ಈ ಸೊಪ್ಪುಗಳು, ಈ ಪಾಲಕ್ದು ಸ್ವಲ್ಪ ರಸ, ಒಂದೊಂದು ಕಪ್ ಪೂರ್ತಿ ಅವರೇನು ಇಷ್ಟು ಕಪ್ ಪೂರ್ತಿ ಕುಡಿಬೇಕಾಗಿಲ್ಲ ಅವರು. ಒಂದು ಇಷ್ಟು ಪಾಲಕ್ದು, ಯಾಕೆಂದರೆ ಅದರೊಳಗೆ ಐರನ್ ಇದೆ ಪಾಲಕ್ನಲ್ಲಿ, ತುಂಬ ಹೇರಳವಾಗಿ ವೈಟಮಿನ್ಸ್ ಇದೆ. ಪೊಮೊಗ್ರೆನೇಟ್ ಜ್ಯೂಸು, ಇದನ್ನೆಲ್ಲ ಫಸ್ಟ್ ಟ್ರೈಮಸ್ಟ್ರಲ್ಲಿ ತಗೊಳ್ಳೋದ್ರಿಂದ. ಆಮೇಲೆ ಅನ್ನ, ಮೊಸರು, ಚೆನ್ನಾಗಿ ಬೇಯಿಸಿದ ಅನ್ನ ನಾ ಹೇಳೋದು, ಒಂಥರ ಬೇಯಿಸಿದಷ್ಟು. ಯಾಕೆ ನಾ ಈಗಷ್ಟೇ ಹೇಳಿದೆ, ಗ್ಯಾಸ್ಟ್ರೋಎಂಟರೈನ್ ಸಿಸ್ಟಮ್ ತುಂಬ ಸೂಕ್ಷ್ಮವಾಗಿರುತ್ತೆ.
ಒಳಗಡೆ ಅದರದ್ದು ಒಂದು ಮ್ಯೂಕಸ್ ಮೆಂಬ್ರೇನ್ ತುಂಬ ತಿನ್ನಾಗಿರೋದ್ರಿಂದ ಅದಕ್ಕೆ ಆಹಾರ ಜೀರ್ಣಶಕ್ತಿ ಸ್ವಲ್ಪ ಅದಕ್ಕೆ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಸಹಕರಿಸ್ಕೊಂಡು ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸಿದ ಅನ್ನ ಮತ್ತು ಅದ್ರ ಜೊತೆಗೆ ಏನು ಹೇಳ್ತೀವಿ ಮೊಸರು, ಫ್ರೆಶ್ ಆಗಿರೋ ಮೊಸರು, ಹುಳಿ ಇಲ್ಲದ ಮೊಸರು, ಮಜ್ಜಿಗೆ ಇದನ್ನೆಲ್ಲ ಊಟ ಮಾಡೋದ್ರಿಂದ ಸಾಕಷ್ಟು ಒಂದು 70-80% ಔಷಧಿ ಇಲ್ಲದೆ ನಾ ಹೇಳ್ತಿರೋದು ಮ್ಯಾನೇಜ್ ಮಾಡ್ಬೋದು ವಾಮಿಟಿಂಗ್ನ. ಡಾಕ್ಟರ್ ಪರಿಮಳಾ ದೇವಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಬರೋಣ. ಮೇಡಮ್, ಈಗ ಅಂದರೆ ಇದರಲ್ಲಿ ಎಕ್ಸಸೈಸ್ ಮಾಡಬಹುದಾ, ವಾಕಿಂಗ್ ಮಾಡಬಹುದಾ, ಈ ರೀತಿಯಾದಂತಹ ಡೌಟ್ ಬಹಳಷ್ಟು ಇರುವಂಥದ್ದು. ಯಾಕಂದ್ರೆ ಗರ್ಭಿಣಿ ಅಂದ ತಕ್ಷಣ ನೀವು ಹೇಳಿದಾಗೆ ಬಹಳಷ್ಟು ಸುಸ್ತಿರುತ್ತೆ, ವಾಮಿಟಿಂಗ್ ಇರುತ್ತೆ. ಪ್ರಮುಖವಾಗಿ ಆಕೆ ವಾಕಿಂಗ್ ಮಾಡಬೇಕಾ, ಆಕೆ ಯಾವ ರೀತಿ ಆಕೆ ಜೀವನ ಶೈಲಿಯನ್ನು ನಿಭಾಯಿಸಬೇಕು? ಈಗ ಏನು ಅಂತಂದರೆ ಎಕ್ಸಸೈಸು ಈಗ ಮೊದಲಿಂದ ಪಾಪ ಅವಳು ಬೇರೆ ಮಾಡ್ಕೊಂಡು ಬಂದಿರ್ತಾಳೆ ಎಕ್ಸಸೈಸು. ಎಸ್ಪೆಷಲಿ ಅವ್ಳು ಸ್ವಲ್ಪ ದಪ್ಪ ಇದ್ಲು ಅಂದರೆ ಹುಡುಗಿ ಅವಳು ಏನೋ ಪ್ರೆಗ್ನೆನ್ಸಿ ಬೇಕು ಅಂದರೆ ನೀ ಎಕ್ಸಸೈಸ್ ಮಾಡು ಅಂತ ಹೇಳಿ ಅವಳು ವೆಯ್ಟ್ ಕಡಿಮೆ ಮಾಡ್ಸೋಕ್ಕೆ ಡೈಲಿ ಪಾಪ ಅವಳು ಫಿಟ್ನೆಸ್ ಫ್ರೀಕ್ ಥರ ಮಾಡಿಬಿಟ್ಟಿರ್ತೀವಿ. ಅವಳು ದಿನಾನು ಒಂದು ಬೆಳಗ್ಗೆ ಒಂದು ಎಕ್ಸಸೈಸು, ಸಾಯಂಕಾಲ ಒಂದು ಬ್ರಿಸ್ ವಾಕಿಂಗು, ಒಂದು ಜಿಮ್ಮು ಅಂದ್ಕೊಂಡು ಒಂದು 70-75 kg ಇರೋಳು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಎಕ್ಸಸೈಸ್ ಮಾಡ್ತಾ ಇರ್ತಾಳೆ. ಸೊ ಅಂಥವಳಿಗೆ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಆ ಎಕ್ಸಸೈಸ್ ಮಾಡಬೇಕು ಅನ್ನೋ ಆಸೆ ಪಾಪ ಇರುತ್ತೆ ಅವಳಿಗೆ. ಬಟ್ ಈ ಒಂದು ಏನಂತೀವಿ ಅಂತಂದರೆ ಒಂದು ಸುಸ್ತು ಈ ಬಳಲಿಕೆನಲ್ಲಿ ಅವಳು ಮಾಡಲಿಲ್ಲ ಅಂದರು ಅವರು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ದಾಗ ಒಂದು 2 months ಆಗ್ತಾ ಇರುವಾಗ ಕೇಳ್ತಾರೆ, ಮೇಡಮ್ ನಾವು ಎಕ್ಸಸೈಸ್ ಮಾಡ್ತಿದ್ದೆ ಮೊದಲೇ ಈಗ ಮಾಡ್ಬೋದು ಅಂತ. ಬಟ್ ಎಕ್ಸಸೈಸ್ ಮಾಡಬಾರ್ದು ಅಂತಿಲ್ಲ, ಬಟ್ ಯಾಕೆ ಅದ್ರ ಹಿಂದಿನ ಲಾಜಿಕ್ ಅಂತ ಅಂದರೆ ಅದಕ್ಕೊಂದು ಕಾರಣ ಏನು ಅಂದರೆ ಈ ಒಂದು ಭ್ರೂಣ ನಾನು ಏನು ಹೇಳಿದೆ ಒಂದು 5 mm 6 mm ಹಿಂಗಿರುತ್ತೆ 8 weeks ಇರುವಾಗ, 2 months ಆಗ್ತಿರುವಾಗ ಅದು ಗರ್ಭಕೋಶದಲ್ಲಿ ಒಳಪದರಿನಲ್ಲಿ ಎಂಡೋಮೆಟ್ರಿಯಮ್ ಅಂತೀವಿ, ಇವಾಗ ಡೆಸಿಡಿಯೋ ಅಂತ ಕನ್ವರ್ಟ್ ಆಗುತ್ತೆ. ಅಂದರೆ ಅದು ಒಂದು ಒಳ್ಳೆ ಏನಂತಾರೆ ಒಂದು ಮಕಮಲ್ಲಿನ ಹಾಸಿಗೆ ಥರ ಆಗ್ಬಿಟ್ಟಿರುತ್ತೆ ಒಳಗಡೆ, ಯುಟ್ರಸ್ ಒಳಗಡೆ ದೇವರ ಒಂದು ಇದು ಕ್ರಿಯೇಷನ್ ಅನ್ಬೋದು. ಅದ್ರ ಮೇಲೆ ಆ ಮಗು ಕುತ್ಕೊಂಡಿರೋದಕ್ಕೆ ಏನಾದರೂ ಇವರು ಜಿಮ್ ಅಥವಾ ಏನಾದ್ರು ಹಿಂಗೆ ವಾಕಿಂಗ್ ಮಾಡುವಾಗ ಬ್ರಿಸ್ಕ್ ವಾಕಿಂಗ್ ಆದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಒಳಗಡೆಗೆ ಹಿಮೊರೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಹಿಮೊರೇಜ್ ಆದಾಗ ಏನಾಗುತ್ತೆ ಅಂದರೆ ಸಡನ್ಲಿ ಒಂದು ಕ್ರ್ಯಾಂಪಿಂಗ್ ಉಂಟಾಗ್ಬೋದು. ಈ ಡೆಲಿವರಿ ಪೇನಿಗೆ ಹಿಂಗೆ ಪ್ರೋಸ್ಟಾಗ್ಲಾಂಡಿನ್ ಅಂತ ರಿಲೀಸ್ ಆಗಬೇಕು, ಅದು ರಿಲೀಸ್ ಆಗಿ ಸಡನ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಒಂದು 3-4% ಇರ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ 3 ತಿಂಗಳ ಸಮೀಪದಲ್ಲಿ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಏನಂತೀವಿ ನಾವು, ಅಂದರೆ ಮಗು ಜೊತೆಗೆ ಒಂದು ಲಿಕ್ಕರ್ ಅಂತ ಇರುತ್ತೆ ನೋಡಿ, ಒಂದು ಫ್ಲೂಯಿಡ್ ಅಂತೀವಿ. ಮಗು ಒಂದು ನೀರಲ್ಲೇ ಸ್ವಿಮ್ ಮಾಡ್ಕೊಂಡು ಇರಂಗೆ ಇರುತ್ತೆ. ಆ ಫ್ಲೂಯಿಡ್ ಮಗುವಿನ ಒಂದು ಯೂರಿನಿಂದ, ತಾಯಿಯ ಒಂದು ಬಾಡಿ ಸೆಕ್ರೀಷನ್ಸಿಂದ, ಬ್ಲಡ್ ಫ್ಲೋಯಿಂದ ಬಂದಿರುತ್ತೆ. ಅದು 3 ತಿಂಗಳ ಹೊತ್ತಿಗೆ ಆವಾಗ ಲೈಕರ್ ಫಾರ್ಮೇಷನ್ ಆಗ್ತಾ ಇರುತ್ತೆ, ಆಮ್ನಿಯಾಟಿಕ್ ಫ್ಲೂಯಿಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ. ಆ ಆಮ್ನಿಯಾಟಿಕ್ ಫ್ಲೂಯಿಡ್ ಇನ್ನೂ ಸ್ವಲ್ಪ ಇರುತ್ತೆ. ಅದು ಸ್ವಲ್ಪ ಇರುವಾಗ ಮಗುಗೆ ಇನ್ನೂ ಅದು ಅಷ್ಟು ಬಫರಿಂಗ್ ಎಫೆಕ್ಟ್ ಕೊಡ್ತಾ ಇರಲ್ಲ, ಒಂದು ಕುಷನ್ ಎಫೆಕ್ಟು. ಸೊ ಅದು 4-5 ತಿಂಗಳಾದಮೇಲೆ ಅದು ಆಮ್ನಿಯಾಟಿಕ್ ಫ್ಲೂಯಿಡ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಒಂದು ನೀವು ಸ್ಕ್ಯಾನಲ್ಲಿ ನೋಡಿದಾಗ 5 ಇದೆ, 6 ಇದೆ, ಅದರ ಇಂಡೆಕ್ಸು 7 ಇದೆ, 8 ಇದೆ. ಒಂದು ಡೆಲಿವರಿ ಹೊತ್ತಿಗೆ ಬರೋಷ್ಟಿಗೆ 12-14ವರೆಗೂ ಬರಬೇಕದು. ಸೊ 2-3 ತಿಂಗಳ ಹೊತ್ತಿಗೆ ಇನ್ನೂ ಅದು 1 ml 2 ml ಆ ಥರ ಜಸ್ಟ್ 2 ಅಥವಾ ಆ ಥರ ಇಂಡೆಕ್ಸಲ್ಲಿ ಇರುತ್ತೆ. ಅದು ಆ ಸಮಯದಲ್ಲಿ ಏನಾದರೂ ಅವಳು ತುಂಬ ಎಕ್ಸಸೈಸ್ ಮಾಡಿದರೆ, ತುಂಬ ತರಾತುರಿಯಿಂದ ಓಡಾಡಿದರೆ, ಏನೋ ಒಂದು ಎತ್ತೋದು ಇಳುವುದು ಮಾಡಿದರೆ, ಬ್ರಿಸ್ಕ್ ವಾಕಿಂಗ್ ಮಾಡಿದರೆ, ಸುಮ್ಮನೆ ಆಗಿ ಬೆಂಡ್ ಮಾಡೋದು, ಏಳೋದು, ಇಂಥವೆಲ್ಲ ಒಂದು ಸಲ್ಲದ ಎಕ್ಸಸೈಸ್ ಮಾಡಿದರೆ ತಕ್ಷಣ ಒಳಗೆ ಬ್ಲೀಡಿಂಗ್ ಆಗಿ ಅಬಾರ್ಷನ್ ಚಾನ್ಸಸ್ ಆರ್ ರಿಪೋರ್ಟೆಡ್. ಅಥವಾ ಸುಮ್ಮನೆ ಬ್ಲೀಡಿಂಗ್ ಆಗುತ್ತೆ. ಇನ್ನೊಂದಂದರೆ ಪ್ಲಾಸೆಂಟಾ ಒಂದೊಂದ್ಸರಿ ಕೆಳಗಡೆ ಇರುತ್ತೆ. ಪ್ಲಾಸೆಂಟಾ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಗುವಿಗೆ ಒಂದು ಬ್ಲಡ್ ಕೊಡೋ ಒಂದು ಮಾಸು ಅನ್ಬೋದು. ಆ ಪ್ಲಾಸೆಂಟಾದಿಂದನೇ ಅಂಬಲಿಕಲ್ ಕಾರ್ಡ್ ಹೋಗಿ ಮಗುವಿಗೆ ಬ್ಲಡ್ ಸಪ್ಲೈನೆಲ್ಲ ಮಾಡ್ತಾ ಇರುತ್ತೆ. ಸೊ ಪ್ಲಾಸೆಂಟಾದ ಪೊಸಿಷನ್ ನಾವೇನು ಹೇಳ್ತೀವಿ ಅಂದರೆ ಕೆಳಗಡೆ ಇದ್ದರೆ ಪ್ಲಾಸೆಂಟಾ ಪ್ರಿವಿಯಾ ಅಂತೀವಿ. 5 ಸೆಂಟಿಮೀಟರ್ ಮೇಲೆ ಅಂದರೆ ಜನನಾಂಗದ ದ್ವಾರ ಇರುತ್ತಲ್ಲ, ಅಲ್ಲಿಂದ 5 ಸೆಂಟಿಮೀಟರ್ ಮೇಲೆ ಅದರ ಅಟ್ಯಾಚ್ಮೆಂಟ್ ಗರ್ಭಕೋಶದೊಳಗಡೆ ಇದ್ದರೆ ಅವಾಗ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇರಲ್ಲ. ಅಕಸ್ಮಾತ್ ಇನ್ನೂ ಪ್ಲಾಸೆಂಟಾ ತುಂಬ ಕೆಳಗಡೆ ಇನ್ನೂ 3 ತಿಂಗಳಂದರೆ ಕೆಳಗಡೆನೇ ಇರುತ್ತೆ. ಆ ಸಮಯದಲ್ಲಿ ಇವರು ಜಾಸ್ತಿ ಕಾಲಾಡಿಸಿ ವಾಕಿಂಗು ಮತ್ತು ಒಂದು ಜಂಪ್ ಮಾಡೋದು ಇದೆಲ್ಲ ಮಾಡಿದಾಗ ನ್ಯಾಚುರಲಿ ಬ್ಲೀಡಿಂಗ್ ಆಗುತ್ತೆ. ಬ್ಲೀಡಿಂಗ್ ಆದ ತಕ್ಷಣ ಗಾಬರಿ, ಮತ್ತು ಡಾಕ್ಟ್ರ್ ಹತ್ರ ಹೋಗು, ಮತ್ತು ಏನೋ ಅಲ್ಲಿ ಒಂದು ಸ್ಕ್ಯಾನ್ ಮಾಡಿದಾಗ ಒಳಗಡೆ ಬ್ಲೀಡಿಂಗ್ ಕಂಡು ಬಂದರೆ ಬೆಡ್ ರೆಸ್ಟ್ ಹಾಕು, ಒಂದಕ್ಕೊಂದು ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವೇನಂತೀವಿ, ಫಸ್ಟ್ ಒಂದು 3 ತಿಂಗಳಲ್ಲಿ ಮಗುವಿನ ಆರ್ಗನೋಜೆನಿಸಿಸ್ 3 ತಿಂಗಳಲ್ಲಿ ಫುಲ್ಲಾಗಿ ಒಂದು ಗೊಂಬೆ ರೂಪದಲ್ಲಿ ಕಾಣಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಆದಷ್ಟು ಯಾವುದೂ ಎಕ್ಸಸೈಸ್ ಮಾಡಿಬಿಡಿ ಅಂತೀವಿ. ಎಕ್ಸಸೈಸ್ ಮಾಡಲೇಬೇಕು ಅಂದ್ರೂ 4-5 ತಿಂಗಳ ಮೇಲೆ ನಾವು ಸಾಧಾರಣವಾಗಿ ಯೋಗ ಅಥವಾ ಒಂದು ನಿಧಾನವಾಗಿ ಮೆಲ್ಲಿಗೆ ಒಂದು ವಾಕಿಂಗ್ ಮಾಡಿ ಬರೋದು ಇಂಥವ್ನು ಹೇಳ್ತೀವಿ. ಜಿಮ್ಮು ಅದನ್ನೆಲ್ಲ ಸಾಧಾರಣವಾಗಿ ಬೇಡನೇ ಅಂತೀವಿ ನಾವು. ಯಾಕೆಂದರೆ ಅವರಿಗೆ ಇವಾಗ ಫಿಟ್ನೆಸ್ ಅಂತಂದರೆ ಅವ್ರಿಗೇನು ಬಾಡಿ ಟೋನಿಂಗ್ ಎಲ್ಲ ಅಲ್ಲ, ಒಂದು ಚಲನವನ್ನ ಫ್ಲೆಕ್ಸಿಬಿಲಿಟಿ ಬೇಕು. ಬಾಡಿ ಫ್ಲೆಕ್ಸಿಬಿಲಿಟಿ ಯಾಕೆ ಬೇಕು? ನಾರ್ಮಲ್ ಹೆರಿಗೆಗೆ ಪ್ರಯತ್ನ ಮಾಡಲಿಕ್ಕೆ. ಎಲ್ಲಿವರೆಗೂ ಮಸಲ್ ಮೊಬಿಲಿಟಿ ಫ್ಲೆಕ್ಸಿಬಿಲಿಟಿ ಎಲ್ಲ ಚೆನ್ನಾಗಿದ್ದರೆ, ಮಗುವಿನ ತಲೆ ಕೆಳಗಡೆ ಇದ್ದರೆ ನಾರ್ಮಲ್ ಹೆರಿಗೆ ಪ್ರಯತ್ನ ಮಾಡ್ಬೋದು. ಆದ್ದರಿಂದ ಆದಷ್ಟು ಈ ಎಕ್ಸಸೈಸ್ನ ಎಲ್ಲ
ಫಸ್ಟ್ 3 ಮಂತ್ಸಲ್ಲಿ ಮನೆಯಲ್ಲೇ ಏನು ಓಡಾಡಿಕೊಂಡು ಅವ್ರು ಒಂಚೂರು ಅಡುಗೆ ಮಾಡೋದು ಅದನ್ನೆಲ್ಲ ಅವ್ರು ಮಾಡ್ಕೋಬೋದು, ಅವ್ರಿಗೆ ಪರವಾಗಿಲ್ಲ ಅಂತಂದರೆ. ಅದನ್ನು ಬಿಟ್ಟು ವಿಶೇಷವಾಗಿ ಎಕ್ಸಸೈಸು ಮತ್ತು ಟ್ರಾವೆಲ್ ಕೂಡ ನಾವು ಬೇಡ ಅಂತೀವಿ. ಟ್ರಾವೆಲ್ಲಿಗೂ ಇದೇ ಕಾರಣ, ಯಾಕೆಂದ್ರೆ ಇನ್ನೂ ಅಮ್ನೆಟಿಕ್ ಫ್ಲೂಯಿಡ್ ಒಳಗಡೆ ಆಗಿರೋದಿಲ್ಲ, ಇನ್ನು ಮಗುವಿನ ಭ್ರೂಣಕ್ಕೆ ಇನ್ನೂ ಶಕ್ತಿ ಬಂದಿರೋದಿಲ್ಲ, ಬಾಡಿ ಇಮ್ಯುನಿಟಿ ಕೂಡ ಕಡಿಮೆ ಇರುತ್ತೆ ನೋಡಿ. ಯಾಕೆಂದ್ರೆ ಅವಳು ಯಾವಾಗಲೂ ವಾಮಿಟಿಂಗ್ ಅಂತ ಮಾಡಿ ಬಾಡಿ ಇಮ್ಯುನಿಟಿ ಕೂಡ ಕಡಿಮೆ ಆಗ್ಬಿಟ್ಟಿದೆ, ಪಾಪ ಆಹಾರ ಸರಿಯಾಗಿ ಹೋಗ್ತಾ ಇರಲ್ಲ. ಸೊ ಇಂಥ ಸಮಯದಲ್ಲಿ ಟ್ರಾವೆಲಿಂಗ್ ಆದಷ್ಟು ಬೇಡ ಅಂತೀವಿ ನಾವು. ಏನೋ ಅವರಿಗೆ ತೀರಾ ಹೋಗಲೇಬೇಕು, ಅದು ತುಂಬ ಅವಶ್ಯಕತೆ ಅಂದರೆ ಕಾರಲ್ಲೇ ನಿಧಾನಕ್ಕೆ ಹೋಗಿ ಬರಲಿ ಅಂತೀವಿ, ಅಥವಾ ಬಸ್ಸಲ್ಲಿ ಹೋಗಿ ಬರಲಿ ಅಂತೀವಿ. ಬಟ್ ಎಲ್ಲದಕ್ಕೂ ಸೂಕ್ಷ್ಮತೆ ತುಂಬ ಮುಖ್ಯ. ಬಸ್ಸು ಅಂದ ತಕ್ಷಣ ನಾವು ಇವಾಗ ಎಲ್ಲ ಫ್ರೀ ಬಸ್ ಅಲ್ವಾ ಅಂತ ಹತ್ತಿರ ಜನಜಂಗಳಿನಲ್ಲಿ ಅವಳು ಹೋಗಿ ಸಿಗಾಕೊಂಡ್ರೆ ಅದೊಂಥರ ಕಷ್ಟ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಆಹಾರದಲ್ಲಿನೂ ತುಂಬ ಸೂಕ್ಷ್ಮತೆ, ಮತ್ತು ಜರ್ನಿನ ಅವಾಯ್ಡ್ ಮಾಡೋದು ಆದಷ್ಟು. ಅನ್ಲೆಸ್ ವೆರಿ ಮಚ್ ರಿಕ್ವೈರ್ಡ್, ಅವಾಗ ಒಂದು ಲೆಕ್ಕದಲ್ಲಿ ನಾವು ಕಳಿಸ್ಬೇಕಾಗುತ್ತೆ, ಅವ್ರು ಹೋಗಬೇಕಾಗುತ್ತೆ. ದೇವ್ರ ಮೇಲೆ ಭಾರ ಹಾಕಿ ಹೋಗೋದು ಅಂತಲ್ಲ, ಆ ಪ್ರಶ್ನೆ ಬರುತ್ತೆ ಅಲ್ಲಿ. ಮತ್ತು ಅದಲ್ಲದೆ ಎಕ್ಸಸೈಸು ಅಂಥದ್ದು ಯಾವುದನ್ನು ಈ ಮೊದಲ 3 ತಿಂಗಳಲ್ಲಿ ಆದಷ್ಟು ನೋಡಿಕೊಂಡು ಫಾಲೋ ಮಾಡಬೇಕು. ಆಹಾರದಲ್ಲಿ ಮಾತ್ರ ಅವರು ಎಣ್ಣೆ ಪದಾರ್ಥ, ಕರ್ದಿದ್ದ ಪದಾರ್ಥನ ಆದಷ್ಟು ತಗೊಳ್ಳೇಬಾರ್ದು, ತಗೊಂಡಷ್ಟು ವಾಮಿಟಿಂಗು ಎಲ್ಲ ಬರುತ್ತೆ. ಸರ್, ಮೊದಲ 3 ತಿಂಗಳು ಮೇಡಮ್, ಈಗ ಮತ್ತೊಂದು ಕಡೆ ಮೂಡ್ ಅನ್ನೋದು ಬಹಳಷ್ಟು ವೇರಿಯೇಷನ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಮಾನಸಿಕವಾಗಿ ಕುಗ್ಗುವಂತಿದೆ, ಅದಕ್ಕೆ ಯಾವ ರೀತಿ ಸಜೆಷನ್ ಕೊಡ್ತೀವಿ? ಅದೇ ಈಗ ಮಾನಸಿಕವಾಗಿ ಅವರಿಗೆ ಏನಂದರೆ ಗರ್ಭಿಣಿ ಆಗಿದ್ದೀನಿ ಅಂತ ತಕ್ಷಣ ಒಂದು ಖುಷಿಯಿಂದ ಇರ್ತಾರೆ. ಬಟ್ ಈ ಹಾರ್ಮೋನ್ ಪ್ರಭಾವ ಯಾವಾಗ ಶುರುವಾಗುತ್ತೆ ಆವಾಗ ಅವರ ಮಾನಸಿಕ ಒಂದು ಸಮತೋಲನದ ಬಗ್ಗೆನೂ ಅದು ಪ್ರಭಾವ ಬೀರ್ಬೋದು ಅವರಿಗೆ. ಅಂದರೆ ಮನೆಯಲ್ಲಿ ಎಲ್ಲವೂ ಒಂದು ಸುಖಕರವಾಗಿ ಇತ್ತು ಅಂದರೆ ಅಷ್ಟು ಮಾನಸಿಕವಾಗಿ ಖಿನ್ನತೆಗೆ ಅವರು ಒಳಗಾಗಲಿಕ್ಕಿಲ್ಲ. ಅಥವಾ ಅವರು ಸ್ವಲ್ಪ ದಿವಸಗಳ ಮುಂಚೆ ಏನಾದರೂ ಅವ್ರ ಕಡೆ ಆಪ್ತರನ್ನು ಕಳೆದುಕೊಂಡು ಆ ಥರ ಒಂದು ಮೂಡಲ್ಲಿದ್ದಾಗ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ಇದಕ್ಕಿದ್ದಂಗೆ ಅವರಿಗೆ ಒಂದು ಗರ್ಭಿಣಿ ಆಗೋಕ್ಕೂ ಮುಂಚೆ ಸ್ವಲ್ಪ ಏನಾದ್ರು ಕಾಯಿಲೆ ಬಂದು ಫೀವರ್ ಬಂದು ಎಲ್ಲ ಹೋದಾಗ್ಲೂ ಸ್ವಲ್ಪ ಬಾಡಿ ನಿತ್ರಾಣ ಇದ್ದಾಗ ಸಡನ್ಲಿ ಮಾನಸಿಕ ಖಿನ್ನತೆ ಉಂಟಾಗುತ್ತೆ. ಆ ಪ್ರೆಗ್ನೆನ್ಸಿ ಅದು ನನಗೆ ಬೇಕು ಅಂತ ಯಾವಾಗ ಮಹಿಳೆ ಬಯಸಿ, ಬೈ ಚಾನ್ಸ್ ಪ್ರೆಗ್ನೆನ್ಸಿ ಅಲ್ಲ, ಬೈ ಚಾಯ್ಸ್ ನಾನು ಹೇಳ್ತಾ ಇರೋದು, ಬೈ ಚಾಯ್ಸ್ ಅವಳು ಪ್ರೆಗ್ನೆನ್ಸಿ ಯಾವಾಗ ಆಗಿರ್ತಾಳೆ ಅವಾಗ ಸಾಧಾರಣ ಮಾನಸಿಕ ಖಿನ್ನತೆ ಇರಲ್ಲ. ಮಾನಸಿಕ ಖಿನ್ನತೆ ಆಗಬೇಕಾದ್ರೆ ಯಾವುದೋ ಒಂದು ಪರಿಸರದಲ್ಲಿ ಯಾವುದಾರ ಒಂದು ಒತ್ತಡ ಇರಬೇಕು. ಒಂದೊಂದ್ಸರಿ ಒಂದು ಹೆಣ್ಮಗು ಇದ್ದಿರುತ್ತೆ, ಈ ಸರಿಗೆ ಗಂಡು ಮಗುನೇ ಬೇಕು ಅನ್ನೋ ಒಂದು ಮಾನಸಿಕ ತುಮುಲದಲ್ಲಿರ್ಬೋದು, ಪರಿಸರದಲ್ಲಿ ಯಾರೋ ಅದ್ರ ಬಗ್ಗೆ ಒತ್ತಡ ಹಾಕ್ತಿರ್ಬೋದು. ಇಂಥ ಎಲ್ಲ ಸಮಯದಲ್ಲಿ ಮಾನಸಿಕ ಖಿನ್ನತೆ ಬರುತ್ತೆ. ಇಲ್ಲಾಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಸ್ವಲ್ಪ ಮಾನಸಿಕವಾಗಿ ಮೂಡ್ ಚೇಂಜಸ್ ಮಾಡುತ್ತೆ. ಇದ್ದಕ್ಕಿದ್ದಂಗೆ ಒಂಥರ ಏನೋ ಹಾರ್ಟ್ ರೇಟ್ ಜಾಸ್ತಿ ಆದಂಗೆ ಆಗೋದು, ಅಥವಾ ಒಂಥರ ಡಿಪ್ರೆಷನ್ ಥರ ಆಗೋದು. ಅಂದರೆ ಮುಂದಿನ ಭಯ ಏನಾಗುತ್ತೋ ಏನೋ ಈ ಪ್ರೆಗ್ನೆನ್ಸಿನಲ್ಲಿ, ಇನ್ನೂ 3 ತಿಂಗಳು ಆಗಿರೋಲ್ಲ, ಏನಾದರೂ ಡೆಲಿವರಿ ಸರಿ ಆಗುತ್ತೋ ಇಲ್ಲೋ, ಅವಳಿಗೆ ಹೀಗಾಯ್ತಂತೆ, ಇವಳಿಗೆ ಹಾಗಾಯ್ತಂತೆ. ಈ ಆಗು ಹೋಗು ಮಾತುಗಳನ್ನು ಜಾಸ್ತಿ ಕೇಳಬಾರ್ದು. ಏನಿದ್ರೂ ಒಂದು ಮೆಡಿಟೇಷನ್ನು, ದೇವರ ಧ್ಯಾನದಲ್ಲಿ ಸಮಯ ಕಳಿಬೇಕು, ಒಳ್ಳೆ ಮಾತಲ್ಲಿ ಮನೆಯಲ್ಲಿರುವ ಹಿರಿಯರ ಒಂದು ಹಿತವಚನಗಳನ್ನು ಕೇಳಬೇಕು. ಸೊ ಈ ಥರದ್ದೆಲ್ಲ ಇದ್ದಾಗ ಮಾನಸಿಕ ಖಿನ್ನತೆಗೆ ಅವರು ತಮ್ಮನ್ನೇ ತಾವು ಆದಷ್ಟು ಒಗ್ಗೂಡಬಾರ್ದು. ಆ ಥರದ್ದು ಏನೂ ಒಂದು ಸಂಭವ ಇರಲ್ಲ. ಇಲ್ಲ, ಈಗಿನ ಒಂದು ಪರಿಸ್ಥಿತಿನಲ್ಲಿ ಮುಂದುವರಿದ ಒಂದು ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲ ಪ್ರೆಗ್ನೆನ್ಸಿಗಳಿಗೂ ಒಂದು ತುಂಬ ಒಳ್ಳೆಯ ಒಂದು ಚಿಕಿತ್ಸೆ ಇದೆ. ಹೆರಿಗೆ ಕೂಡ ತುಂಬ ಉತ್ತಮವಾದ ರೀತಿಯಲ್ಲೇ ಆಗುತ್ತೆ. ಹಳ್ಳಿಗೂ ಆಸ್ಪತ್ರೆ, ಎಲ್ಲ ಕಡೆಗೂ ಆಸ್ಪತ್ರೆಗಳು, ದಾದಿಯರು, ವೈದ್ಯರು ಇರುವಾಗ ನಾವು ತುಂಬ ಒಂದು ಒಳ್ಳೆಯ ಹೆಲ್ತ್ ಸಿಸ್ಟಮ್ನಲ್ಲಿ ನಾವು ಇಂಡಿಯನ್ಸ್ ಇದ್ದೇವೆ ಕಂಪೇರ್ ಟು ಅದರ್ ಸಿಸ್ಟಮ್ ಆಫ್ ಅದರ್ ಕಂಟ್ರೀಸ್. ಹಾಗಾಗಿ ಮಾನಸಿಕ ಖಿನ್ನತೆ ಅನ್ನೋದು ಅದು ಒಂದು ನಮ್ಮ ಮನಸ್ಸಿನ ಮೇಲೆ ಅವಲಂಬಿತ ಆಗಿರುತ್ತೆ. ಪ್ರೆಗ್ನೆನ್ಸಿ ಆದ ತಕ್ಷಣ ನನಗೇನೋ ಮೂಡ್ ವೇರಿಯೇಷನ್, ಈಗ ನೋಡಿ ಮೆನೋಪಾಸಲ್ಲೂ ಮೂಡ್ ವೇರಿಯೇಷನ್ ಬರುತ್ತೆ, ಎಲ್ಲ ಹಾರ್ಮೋನ್ ಡಿಪೆಂಡೆಂಟ್ ಮೂಡ್ ವೇರಿಯೇಷನ್ ಇದು. ಅದನ್ನು ನೀವಿರೋ ಪರಿಸರದಲ್ಲಿ ಹ್ಯಾಪಿಯಾಗಿ ನಿಮಗೆ ಹೇಗೆ ಬೇಕೋ ಹಾಗೊಂದು ಸ್ವಲ್ಪ ಊಟ ಮಾಡಿಕೊಂಡು, ನಿಮಗೆ ಕೆಲಸದ ಒತ್ತಡ ತುಂಬ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಂಡು, ಮತ್ತು ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂದರೆ ಆ ಟೈಮ್ನಲ್ಲಿ ಸ್ವಲ್ಪ ಬಿಡೋದೇ ಒಳ್ಳೆಯದು ಅಂತಲೂ ನಾವು ಹೇಳ್ತೀವಿ. ಕೆಲವರಿಗೆ ಏನು ಇಲ್ಲಿಂದ ಹಿಡಿದ್ಬಿಟ್ಟು ಒಂದು 30 ಕಿಲೋಮೀಟ್ರ್ ದೂರದಲ್ಲಿ ಟ್ರಾವೆಲ್ ಮಾಡಿ ಹೋಗಿ ಕೆಲಸ ಮಾಡ್ಕೊಂಬಂದಾಗ ಯಾವ ಒಂದು ಹೆಣ್ಮಗಳು ಕೂಡ ಸಂತೋಷವಾಗಿ ಆ ಪ್ರೆಗ್ನೆನ್ಸಿನ ಮುಂದೆ ತೊಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಕೆಲವಿನ ಆರ್ಥಿಕ ಮುಗ್ಗಟ್ಟುಗಳು ಬರ್ಬೋದು. ಬಟ್ ಗಂಡ ಹೆಂಡತಿ ಇಬ್ಬರು ಒಂದು ಸಮಾಲೋಚನೆ ಮಾಡಿ ಆದಷ್ಟು ರೆಸ್ಟು ಅವಳು ತೊಗೋಬೇಕು. ನೋಡಿ, ದಿನದಲ್ಲಿ ಒಂದು 12 ಗಂಟೆ ಕಾಲ ಆದರೂ ಅವಳು ರೆಸ್ಟಲ್ಲಿ ಇರಬೇಕು ಅಂತೀವಿ ನಾವು ಐಡಿಯಲಿ. ಬಟ್ ಅದು ಎಷ್ಟು ಮಟ್ಟಿಗೆ ಅವರು ಅದನ್ನು ಸಮಾಳಪಡಿಸ್ಕೊತಾರೆ ಅದು ಗೊತ್ತಿಲ್ಲ. ಸೊ ಮಾನಸಿಕ ಖಿನ್ನತೆಗೆ ಇರುವ ಮಾನಸಿಕ ಕ್ಷೋಭೆಗಳು ಆಲ್ರೆಡಿ ಇದ್ದಲ್ಲಿ ಅದನ್ನು ಸ್ವಲ್ಪ ಹೊಡೆದು ಹಾಕಿ ಸಮಾಧಾನ ಮಾಡ್ಕೊಳಾಗೆ ಅವರು ತಮ್ಮನ್ನು ತಾವೇ ಗಂಡನ ಸಹಾಯದಿಂದ, ಪರಿಸರದ ಸಹಾಯದಿಂದ, ಅಥವಾ ಗೆಳತಿಯರ ಸಹಾಯದಿಂದನಾದ್ರೂ ಅದನ್ನು ಕಂಡುಹಿಡ್ಕೋಬೇಕು. ಅದಕ್ಕೂ ಹೆಚ್ಚಿನ ಮಾನಸಿಕ ಕ್ಷೋಭೆ ಬಂದರೆ ಮಾನಸಿಕ ತಜ್ಞರು ಅಥವಾ ನಾವೇನಂತೀವಿ ಕೌನ್ಸಿಲರ್ಸ್, ಅವ್ರ ಹತ್ರ ಕೂಡ ಒಂದು ಸರಿ ಮಾತಾಡೋದ್ರೊಳಗೆ ಏನೂ ಪರವಾಗಿಲ್ಲ. ದ ಬೆಸ್ಟ್ ಕೌನ್ಸಿಲರ್ ಈಸ್ ಮದರ್ ಓನ್ಲಿ. ವಾಟ್ ಐ ಹ್ಯಾವ್ ಫೌಂಡ್, ಮದರ್, ಹಸ್ಬೆಂಡ್ ಅವರಿಂದ ಜೊತೆಗೆ ಇದ್ದು ಖುಷಿಯಾಗಿದ್ದರೆ
ಅವಳು ಖಂಡಿತವಾಗ್ಲೂ ಒಳ್ಳೆಯ ಒಂದು ಪ್ರೆಗ್ನೆನ್ಸಿನ ಮುಂದೆ ಆ ಪ್ರಯಾಣ ಮುಂದೆ ಚೆನ್ನಾಗಿ ಸುಖಕರವಾಗಿ ಸಾಗುತ್ತೆ ಅಂತ ಹೇಳ್ಬೋದು. ಮ್ಯಾಮ್, ಕೊನೆಯದಾಗಿ ಈಗ ನಾವು ಮೊದಲ 3 ತಿಂಗಳ ವಿಚಾರಗಳನ್ನು ಮಾತಾಡ್ತಾ ಇರುವಂಥದ್ದು. ಸೊ ಮೊದಲ 3 ತಿಂಗಳಲ್ಲಿ ಈಗಾಗಲೇ ಹೇಳಿದ್ರು ಅವ್ರ ಗಂಡ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಂತ. ಆ್ಯಸ್ ಎ ಡಾಕ್ಟರ್ ಆಗಿ ನೀವು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಮೊದಲ 3 ತಿಂಗಳು ಬಹಳಷ್ಟು ಒಂದು ಇಂಪಾರ್ಟೆನ್ಸ್, ಹಾಗೆಯೇ ಹೆದರೋ ಪರಿಸ್ಥಿತಿ ಇರುತ್ತೆ, ಎಲ್ಲಿ ಅಬೋಷನ್ ಆಗುತ್ತಾ, ಏನಾಗುತ್ತೆ ಅಂತ. ಸೊ ನೀವು ಡಾಕ್ಟರ್ ಆಗಿ ಏನು ಕಿವಿ ಮಾತು ಹೇಳ್ತೀರಾ? ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮ ವಯಸ್ಸಿನ ಅನುಗುಣವಾಗಿ ನಿಮ್ಮ ಪ್ರೆಗ್ನೆನ್ಸಿನ ಫಸ್ಟು ನೀವು ಅದನ್ನು ಕೆಟಗರೈಸ್ ಮಾಡ್ಕೋಬೇಕು. ನೀವೇನೋ 35-36 ವರ್ಷದ ಮೇಲೆ ಈಗ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆಗಿದ್ದರೆ ಅದಕ್ಕೋಸ್ಕರ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಕಾಳಜಿಯಿಂದ ನಿಮ್ಮ ಪ್ರೆಗ್ನೆನ್ಸಿನ ನೀವು ನೋಡ್ಕೊಳ್ಳಿ. ಪ್ರೆಗ್ನೆನ್ಸಿ ಯಾವಾಗಿದ್ರೂ ಗರ್ಭಾವಸ್ಥೆ ಒಂದು ದೇವರು ಕೊಟ್ಟ ಒಂದು ವರ ನಿಮಗೆ. ಅದನ್ನು ಸಂತೋಷದಿಂದ ಸ್ವೀಕರಿಸಿ ಮತ್ತು ಅದಕ್ಕೆ ಬೇಕಾದ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಮೊದಲಿಂದನೇ ನೀವು ಪ್ರಾರಂಭ ಮಾಡ್ಕೊಂಡು ಬನ್ನಿ. ಈಗ ಒಂದು ಫೋಲಿಕ್ ಆ್ಯಸಿಡ್ ತೊಗೊಳ್ಳೋದೇ ಆಗಲಿ, ಏನೇ ಆಗಲಿ, ನಿಮಗೆ ಪ್ರೆಗ್ನೆನ್ಸಿ ಬೇಕು ಅಂತ ನೀವು ಒಂದು 6 ತಿಂಗಳ ಮುಂಚೆನೇ ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀರ. ನೀವು ಅದನ್ನು ಮಾಡಿಕೊಂಡು ಫೋಲಿಕ್ ಆ್ಯಸಿಡ್ ಕೂಡ ಸ್ಟಾರ್ಟ್ ಮಾಡ್ಕೊಂಡು 5 mg ಅದು ಡಾಕ್ಟ್ರು ಒಂದು ಇದಿಲ್ದೇ ಕೌಂಟ್ರಲ್ಲೇ ಅವ್ರು ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಆಹಾರನ ಹಿತಮಿತವಾಗಿ ಮನೆಯಲ್ಲೇ ಮಾಡಿದ ಒಂದು ಆಹಾರವನ್ನು ಊಟ ಮಾಡಿ, ಆದಷ್ಟು ಬೇಕಾದ ಮಟ್ಟಿಗೆ ಮಾತ್ರ ಮನೆಯಲ್ಲಿ ನೀವು ಓಡಾಡಿಕೊಂಡು ಕೆಲಸಗಳು ಮಾಡ್ಕೊಳ್ಳಿ. ನಿಮಗೆ ಆಗದಿದ್ದಾಗ ನೀವು ವಿಶ್ರಾಂತಿ ತಗೊಳ್ಳಿ. ಮತ್ತು ಹೆಚ್ಚಿನ ಮೆಡಿಸಿನ್, ಎಸ್ಪೆಷಲಿ ಸುಮ್ಮನೆ ಏನೋ ಒಂದು ಬಂತು ಅಂತ ನೀವೇ ನಿಮಗೆ ವೈದ್ಯರಾಗಿ ಯಾವ ಮೆಡಿಸಿನ್ನು ಡಾಕ್ಟ್ರ್ ಸಲಹೆ ಇಲ್ಲದೆ ತೊಗೋಬೇಡಿ. ಅಂಥದ್ದು ಏನೂ ಬೇಕಾಗೋದಿಲ್ಲ ಫಸ್ಟ್ 3 ಮಂತ್ಸು. ಆಮೇಲೆ ಅದಲ್ಲದೆ ಹೆಚ್ಚಿನ ಪ್ರಯಾಣ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಿ, ಅದು ಡಾಕ್ಟ್ರ ಸಲಹೆ ಮೇರೆಗೆ. ಮತ್ತು ಕೂಡ ಈ ಎಕ್ಸಸೈಸ್ ವಿಷಯದಲ್ಲೂ ಹುಷಾರಾಗಿದ್ದು, ಮೊದಲಿನ 3 ತಿಂಗಳು ಎಕ್ಸಸೈಸ್ ಬೇಕಿಲ್ಲ. ಒಳ್ಳೆಯ ಆಹಾರ, ಒಳ್ಳೆಯ ಪರಿಸರ, ಒಳ್ಳೆಯ ಯೋಚನೆ ಇವುಗಳು ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಹೆದರಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಅದು ಖಂಡಿತವಾಗ್ಲೂ ಒಂದು ಸುಖಕರವಾದ ಪ್ರಯಾಣ ನಿಮ್ದಾಗುತ್ತೆ ಅನ್ನೋ ಭರವಸೆ ನಾವು ಕೊಡ್ತೀವಿ. ಓಕೆ. ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ಪರಿಮಳಾ ದೇವಿ ಅಂದರೆ ಮೊದಲ 3 ತಿಂಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಯಾರೇ ಆಗಿರ್ಬೋದು, ತಾಯಿ ಆಗುವಾಗ ಆಕೆಗೆ ಮೊದಲ 3 ತಿಂಗಳು ಬಹಳಷ್ಟು ಗೊಂದಲ ಇರುತ್ತೆ. ನಾನು ಯಾವ ಆಹಾರ ಸೇವಿಸಬೇಕು, ನಾನು ಯಾವ ರೀತಿ ಮಲಗಬೇಕು, ಎಲ್ಲಿ ಯಾವಾಗ ಓಡಾಟ ಮಾಡಬೇಕು, ಮನೆಯಲ್ಲೇ ಇರಬೇಕಾ, ಅಥವಾ ನಾನು ತಿನ್ನೋ ಆಹಾರ ಯಾವುದು ನನಗೆ ಸರಿಯಾಗಿರುತ್ತೆ. ಹಾಗೆಯೇ 3 ತಿಂಗಳು ಅನ್ನೋದು ಬಹಳಷ್ಟು ಮಂದಿಗೆ ವಾಮಿಟಿಂಗ್ ಆಗಿರ್ಬೋದು, ಹಾಗೆಯೇ ಮೂಡ್ ವೇರಿಯೇಷನ್ ಆಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳಿರುತ್ತೆ. ಸೊ ಅದಕ್ಕೆ ಬೇಕಾದಂತಹ ಸಜೆಷನ್ ಅನ್ನ ಡಾಕ್ಟರ್ ಪರಿಮಳಾ ದೇವಿ ಜೀ ಕನ್ನಡ ಜೊತೆ ಹೇಳ್ತಾ ಇದ್ರು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್.